ನೋಡಿ, ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆಯೇ ಎಲ್ಲರ ಕಣ್ಣು ನೆಟ್ಟಿದೆ. ಅಪ್ಪನ ವಿರುದ್ಧ ಮಗ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ. ಜಿಟಿ ದೇವೇಗೌಡರ ವಿರುದ್ಧ ಜಿಡಿ ಹರೀಶ್ ಗೌಡನನ್ನ ದಳಪತಿಗಳು ಅಖಾಡಕ್ಕೆ ಇಳಿಸ್ತಾರಾ? ಹರೀಶ್ ಗೌಡ ಇದನ್ನ ಒಪ್ತಾರಾ? ಏಕಾಏಕಿ ಕ್ಷೇತ್ರದಲ್ಲಿ ಜಿಡಿ ಹರೀಶ್ ಗೌಡ ಸಕ್ರಿಯರಾಗಿದ್ದಾರೆ, ಫುಲ್ ಆಕ್ಟಿವ್ ಆಗಿದ್ದಾರೆ. ಬರ್ತ್ಡೇ ನೆಪದಲ್ಲಿ ಕ್ಷೇತ್ರದಲ್ಲಿ ಹರೀಶ್ ಓಡಾಡ್ತಾ ಇದ್ದಾರೆ. ಚುನಾವಣೆ ಪ್ರಚಾರದ ರೀತಿಯಲ್ಲಿ ಅವರೀಗ ಕೆಲಸ ಮಾಡ್ತಾ ಇದ್ದಾರೆ. ಕ್ಷೇತ್ರ ಸಂಚಾರದ ವೇಳೆ ಹರೀಶ್ ಗೌಡ ಅಚ್ಚರಿಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹರೀಶ್ ಬರ್ತ್ಡೇ ಬ್ಯಾನರ್ಗಳಲ್ಲಿ ಜಿಟಿ ಫೋಟೋನೇ ಇಲ್ಲ. ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡಿ ಅಂತ ಬೆಂಬಲಿಗರು ಈಗ ಅವರಿಗೆ ಹೇಳ್ತಾ ಇದ್ದಾರೆ. ಈ ಮನವಿಯನ್ನ ಕೇಳಿ ಸರಿ ಅನ್ನುವಂತೆ ತಲೆಯಾಡಿಸ್ತಾ ಇದ್ದಾರಂತೆ ಹರೀಶ್ ಗೌಡ. ಜಿಟಿಡಿ ಬದಲು ಹರೀಶ್ ಗೌಡಗೆ ಜೆಡಿಎಸ್ ಮಣೆ ಹಾಕುತ್ತಾ? ಆಶ್ಚರ್ಯ ಪಡಬೇಕಾಗಿಲ್ಲ. ತಂದೆಯ ವಿರುದ್ಧ ಮಗ ಸ್ಪರ್ಧೆ ಮಾಡಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ರಾಜಕೀಯ, ಇಲ್ಲಿ ಎಲ್ಲವೂ ಕೂಡ ಸಾಧ್ಯ. ಈ ಹಿಂದೆಯೂ ಹಲವು ಉದಾಹರಣೆಗಳಾಗಿದೆ. ಮಾವನ ವಿರುದ್ಧ ಸೊಸೆ ಅಖಾಡಕ್ಕಿಳಿದಿದ್ದು, ಗಂಡನ ವಿರುದ್ಧ ಹೆಂಡತಿ, ತಂದೆಯ ವಿರುದ್ಧ ಮಗ, ಅಣ್ಣನ ವಿರುದ್ಧ ತಮ್ಮ, ಹೀಗೆ ಹಲವು ರೀತಿಯ ಉದಾಹರಣೆಗಳಿದೆ. ಚಾಮುಂಡೇಶ್ವರಿಯ ಆಶೀರ್ವಾದ ತಂದೆಗೋ ಮಗನಿಗೋ ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕಿದ್ದಾರೆ ತಾಯಿ ಚಾಮುಂಡೇಶ್ವರಿ, ಹಾಗೇನೆ ಅಲ್ಲಿನ ಕ್ಷೇತ್ರದ ಜನ. ಏನಾಗುತ್ತೆ ನೋಡೋಣ. ನೋಡಿ, ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆಯೇ ಎಲ್ಲರ ಕಣ್ಣು ನೆಟ್ಟಿದೆ. ಅಪ್ಪನ ವಿರುದ್ಧ ಮಗ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ. ಜಿಟಿ ದೇವೇಗೌಡರ ವಿರುದ್ಧ ಜಿಡಿ ಹರೀಶ್ ಗೌಡನನ್ನ ದಳಪತಿಗಳು ಅಖಾಡಕ್ಕೆ ಇಳಿಸ್ತಾರಾ? ಹರೀಶ್ ಗೌಡ ಇದನ್ನ ಒಪ್ತಾರಾ? ಏಕಾಏಕಿ ಕ್ಷೇತ್ರದಲ್ಲಿ ಜಿಡಿ ಹರೀಶ್ ಗೌಡ ಸಕ್ರಿಯರಾಗಿದ್ದಾರೆ, ಫುಲ್ ಆಕ್ಟಿವ್ ಆಗಿದ್ದಾರೆ. ಬರ್ತ್ಡೇ ನೆಪದಲ್ಲಿ ಕ್ಷೇತ್ರದಲ್ಲಿ ಹರೀಶ್ ಓಡಾಡ್ತಾ ಇದ್ದಾರೆ. ಚುನಾವಣೆ ಪ್ರಚಾರದ ರೀತಿಯಲ್ಲಿ ಅವರೀಗ ಕೆಲಸ ಮಾಡ್ತಾ ಇದ್ದಾರೆ. ಕ್ಷೇತ್ರ ಸಂಚಾರದ ವೇಳೆ ಹರೀಶ್ ಗೌಡ ಅಚ್ಚರಿಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹರೀಶ್ ಬರ್ತ್ಡೇ ಬ್ಯಾನರ್ಗಳಲ್ಲಿ ಜಿಟಿ ಫೋಟೋನೇ ಇಲ್ಲ. ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡಿ ಅಂತ ಬೆಂಬಲಿಗರು ಈಗ ಅವರಿಗೆ ಹೇಳ್ತಾ ಇದ್ದಾರೆ. ಈ ಮನವಿಯನ್ನ ಕೇಳಿ ಸರಿ ಅನ್ನುವಂತೆ ತಲೆಯಾಡಿಸ್ತಾ ಇದ್ದಾರಂತೆ ಹರೀಶ್ ಗೌಡ. ಜಿಟಿಡಿ ಬದಲು ಹರೀಶ್ ಗೌಡಗೆ ಜೆಡಿಎಸ್ ಮಣೆ ಹಾಕುತ್ತಾ? ಆಶ್ಚರ್ಯ ಪಡಬೇಕಾಗಿಲ್ಲ. ತಂದೆಯ ವಿರುದ್ಧ ಮಗ ಸ್ಪರ್ಧೆ ಮಾಡಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ರಾಜಕೀಯ, ಇಲ್ಲಿ ಎಲ್ಲವೂ ಕೂಡ ಸಾಧ್ಯ. ಈ ಹಿಂದೆಯೂ ಹಲವು ಉದಾಹರಣೆಗಳಾಗಿದೆ. ಮಾವನ ವಿರುದ್ಧ ಸೊಸೆ ಅಖಾಡಕ್ಕಿಳಿದಿದ್ದು, ಗಂಡನ ವಿರುದ್ಧ ಹೆಂಡತಿ, ತಂದೆಯ ವಿರುದ್ಧ ಮಗ, ಅಣ್ಣನ ವಿರುದ್ಧ ತಮ್ಮ, ಹೀಗೆ ಹಲವು ರೀತಿಯ ಉದಾಹರಣೆಗಳಿದೆ. ಚಾಮುಂಡೇಶ್ವರಿಯ ಆಶೀರ್ವಾದ ತಂದೆಗೋ ಮಗನಿಗೋ ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕಿದ್ದಾರೆ ತಾಯಿ ಚಾಮುಂಡೇಶ್ವರಿ, ಹಾಗೇನೆ ಅಲ್ಲಿನ ಕ್ಷೇತ್ರದ ಜನ. ಏನಾಗುತ್ತೆ ನೋಡೋಣ. ನೋಡಿ, ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆಯೇ ಎಲ್ಲರ ಕಣ್ಣು ನೆಟ್ಟಿದೆ. ಅಪ್ಪನ ವಿರುದ್ಧ ಮಗ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ. ಜಿಟಿ ದೇವೇಗೌಡರ ವಿರುದ್ಧ ಜಿಡಿ ಹರೀಶ್ ಗೌಡನನ್ನ ದಳಪತಿಗಳು ಅಖಾಡಕ್ಕೆ ಇಳಿಸ್ತಾರಾ? ಹರೀಶ್ ಗೌಡ ಇದನ್ನ ಒಪ್ತಾರಾ? ಏಕಾಏಕಿ ಕ್ಷೇತ್ರದಲ್ಲಿ ಜಿಡಿ ಹರೀಶ್ ಗೌಡ ಸಕ್ರಿಯರಾಗಿದ್ದಾರೆ, ಫುಲ್ ಆಕ್ಟಿವ್ ಆಗಿದ್ದಾರೆ. ಬರ್ತ್ಡೇ ನೆಪದಲ್ಲಿ ಕ್ಷೇತ್ರದಲ್ಲಿ ಹರೀಶ್ ಓಡಾಡ್ತಾ ಇದ್ದಾರೆ. ಚುನಾವಣೆ ಪ್ರಚಾರದ ರೀತಿಯಲ್ಲಿ ಅವರೀಗ ಕೆಲಸ ಮಾಡ್ತಾ ಇದ್ದಾರೆ. ಕ್ಷೇತ್ರ ಸಂಚಾರದ ವೇಳೆ ಹರೀಶ್ ಗೌಡ ಅಚ್ಚರಿಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹರೀಶ್ ಬರ್ತ್ಡೇ ಬ್ಯಾನರ್ಗಳಲ್ಲಿ ಜಿಟಿ ಫೋಟೋನೇ ಇಲ್ಲ. ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡಿ ಅಂತ ಬೆಂಬಲಿಗರು ಈಗ ಅವರಿಗೆ ಹೇಳ್ತಾ ಇದ್ದಾರೆ. ಈ ಮನವಿಯನ್ನ ಕೇಳಿ ಸರಿ ಅನ್ನುವಂತೆ ತಲೆಯಾಡಿಸ್ತಾ ಇದ್ದಾರಂತೆ ಹರೀಶ್ ಗೌಡ. ಜಿಟಿಡಿ ಬದಲು ಹರೀಶ್ ಗೌಡಗೆ ಜೆಡಿಎಸ್ ಮಣೆ ಹಾಕುತ್ತಾ? ಆಶ್ಚರ್ಯ ಪಡಬೇಕಾಗಿಲ್ಲ. ತಂದೆಯ ವಿರುದ್ಧ ಮಗ ಸ್ಪರ್ಧೆ ಮಾಡಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ರಾಜಕೀಯ, ಇಲ್ಲಿ ಎಲ್ಲವೂ ಕೂಡ ಸಾಧ್ಯ. ಈ ಹಿಂದೆಯೂ ಹಲವು ಉದಾಹರಣೆಗಳಾಗಿದೆ. ಮಾವನ ವಿರುದ್ಧ ಸೊಸೆ ಅಖಾಡಕ್ಕಿಳಿದಿದ್ದು, ಗಂಡನ ವಿರುದ್ಧ ಹೆಂಡತಿ, ತಂದೆಯ ವಿರುದ್ಧ ಮಗ, ಅಣ್ಣನ ವಿರುದ್ಧ ತಮ್ಮ, ಹೀಗೆ ಹಲವು ರೀತಿಯ ಉದಾಹರಣೆಗಳಿದೆ. ಚಾಮುಂಡೇಶ್ವರಿಯ ಆಶೀರ್ವಾದ ತಂದೆಗೋ ಮಗನಿಗೋ ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕಿದ್ದಾರೆ ತಾಯಿ ಚಾಮುಂಡೇಶ್ವರಿ, ಹಾಗೇನೆ ಅಲ್ಲಿನ ಕ್ಷೇತ್ರದ ಜನ. ಏನಾಗುತ್ತೆ ನೋಡೋಣ. ನೋಡಿ, ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆಯೇ ಎಲ್ಲರ ಕಣ್ಣು ನೆಟ್ಟಿದೆ. ಅಪ್ಪನ ವಿರುದ್ಧ ಮಗ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ.
ಜಿಟಿ ದೇವೇಗೌಡರ ವಿರುದ್ಧ ಜಿಡಿ ಹರೀಶ್ ಗೌಡನನ್ನ ದಳಪತಿಗಳು ಅಖಾಡಕ್ಕೆ ಇಳಿಸ್ತಾರ? ಹರೀಶ್ ಗೌಡ ಇದನ್ನ ಒಪ್ತಾರ? ಏಕಾಏಕಿ ಕ್ಷೇತ್ರದಲ್ಲಿ ಜಿಡಿ ಹರೀಶ್ ಗೌಡ ಸಕ್ರಿಯರಾಗಿದ್ದಾರೆ, ಫುಲ್ ಆಕ್ಟಿವ್ ಆಗಿದ್ದಾರೆ. ಬರ್ತ್ಡೇ ನೆಪದಲ್ಲಿ ಕ್ಷೇತ್ರದಲ್ಲಿ ಹರೀಶ್ ಓಡಾಡ್ತಾ ಇದ್ದಾರೆ. ಚುನಾವಣೆ ಪ್ರಚಾರದ ರೀತಿಯಲ್ಲಿ ಅವರೀಗ ಕೆಲಸ ಮಾಡ್ತಾ ಇದ್ದಾರೆ. ಕ್ಷೇತ್ರ ಸಂಚಾರದ ವೇಳೆ ಹರೀಶ್ ಗೌಡ ಅಚ್ಚರಿಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹರೀಶ್ ಬರ್ತ್ಡೇ ಬ್ಯಾನರ್ಗಳಲ್ಲಿ ಜಿಟಿ ಫೋಟೋನೇ ಇಲ್ಲ. ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡಿ ಅಂತ ಬೆಂಬಲಿಗರು ಈಗ ಅವರಿಗೆ ಹೇಳ್ತಾ ಇದ್ದಾರೆ. ಈ ಮನವಿಯನ್ನ ಕೇಳಿ ಸರಿ ಎನ್ನುವಂತೆ ತಲೆಯಾಡಿಸ್ತಾ ಇದ್ದಾರಂತೆ ಹರೀಶ್ ಗೌಡ. ಜಿಟಿಡಿ ಬದಲು ಹರೀಶ್ ಗೌಡಗೆ ಜೆಡಿಎಸ್ ಮಣೆ ಹಾಕುತ್ತಾ? ಆಶ್ಚರ್ಯ ಪಡಬೇಕಾಗಿಲ್ಲ. ತಂದೆಯ ವಿರುದ್ಧ ಮಗ ಸ್ಪರ್ಧೆ ಮಾಡಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ರಾಜಕೀಯ, ಇಲ್ಲಿ ಎಲ್ಲವೂ ಕೂಡ ಸಾಧ್ಯ. ಈ ಹಿಂದೆಯೂ ಹಲವು ಉದಾಹರಣೆಗಳಾಗಿದೆ. ಮಾವನ ವಿರುದ್ಧ ಸೊಸೆ ಅಖಾಡಕ್ಕಿಳಿದಿದ್ದು, ಗಂಡನ ವಿರುದ್ಧ ಹೆಂಡತಿ, ತಂದೆಯ ವಿರುದ್ಧ ಮಗ, ಅಣ್ಣನ ವಿರುದ್ಧ ತಮ್ಮ, ಹೀಗೆ ಹಲವು ರೀತಿಯ ಉದಾಹರಣೆಗಳಿದೆ. ಚಾಮುಂಡೇಶ್ವರಿಯ ಆಶೀರ್ವಾದ ತಂದೆಗೋ ಮಗನಿಗೋ ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕಿದ್ದಾರೆ ತಾಯಿ ಚಾಮುಂಡೇಶ್ವರಿ, ಹಾಗೇನೆ ಅಲ್ಲಿನ ಕ್ಷೇತ್ರದ ಜನ. ಏನಾಗುತ್ತೆ ನೋಡೋಣ. ಈಗ ನೋಡಿ, ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆಯೇ ಎಲ್ಲರ ಕಣ್ಣು ನೆಟ್ಟಿದೆ. ಅಪ್ಪನ ವಿರುದ್ಧ ಮಗ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ. ಜಿಟಿ ದೇವೇಗೌಡರ ವಿರುದ್ಧ ಜಿಡಿ ಹರೀಶ್ ಗೌಡನನ್ನ ದಳಪತಿಗಳು ಅಖಾಡಕ್ಕೆ ಇಳಿಸ್ತಾರ? ಹರೀಶ್ ಗೌಡ ಇದನ್ನ ಒಪ್ತಾರ? ಏಕಾಏಕಿ ಕ್ಷೇತ್ರದಲ್ಲಿ ಜಿಡಿ ಹರೀಶ್ ಗೌಡ ಸಕ್ರಿಯರಾಗಿದ್ದಾರೆ, ಫುಲ್ ಆಕ್ಟಿವ್ ಆಗಿದ್ದಾರೆ. ಬರ್ತ್ಡೇ ನೆಪದಲ್ಲಿ ಕ್ಷೇತ್ರದಲ್ಲಿ ಹರೀಶ್ ಓಡಾಡ್ತಾ ಇದ್ದಾರೆ. ಚುನಾವಣೆ ಪ್ರಚಾರದ ರೀತಿಯಲ್ಲಿ ಅವರೀಗ ಕೆಲಸ ಮಾಡ್ತಾ ಇದ್ದಾರೆ. ಕ್ಷೇತ್ರ ಸಂಚಾರದ ವೇಳೆ ಹರೀಶ್ ಗೌಡ ಅಚ್ಚರಿಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹರೀಶ್ ಬರ್ತ್ಡೇ ಬ್ಯಾನರ್ಗಳಲ್ಲಿ ಜಿಟಿ ಫೋಟೋನೇ ಇಲ್ಲ. ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡಿ ಅಂತ ಬೆಂಬಲಿಗರು ಈಗ ಅವರಿಗೆ ಹೇಳ್ತಾ ಇದ್ದಾರೆ. ಈ ಮನವಿಯನ್ನ ಕೇಳಿ ಸರಿ ಎನ್ನುವಂತೆ ತಲೆಯಾಡಿಸ್ತಾ ಇದ್ದಾರಂತೆ ಹರೀಶ್ ಗೌಡ. ಜಿಟಿಡಿ ಬದಲು ಹರೀಶ್ ಗೌಡಗೆ ಜೆಡಿಎಸ್ ಮಣೆ ಹಾಕುತ್ತಾ? ಆಶ್ಚರ್ಯ ಪಡಬೇಕಾಗಿಲ್ಲ. ತಂದೆಯ ವಿರುದ್ಧ ಮಗ ಸ್ಪರ್ಧೆ ಮಾಡಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ರಾಜಕೀಯ, ಇಲ್ಲಿ ಎಲ್ಲವೂ ಕೂಡ ಸಾಧ್ಯ. ಈ ಹಿಂದೆಯೂ ಹಲವು ಉದಾಹರಣೆಗಳಾಗಿದೆ. ಮಾವನ ವಿರುದ್ಧ ಸೊಸೆ ಅಖಾಡಕ್ಕಿಳಿದಿದ್ದು, ಗಂಡನ ವಿರುದ್ಧ ಹೆಂಡತಿ, ತಂದೆಯ ವಿರುದ್ಧ ಮಗ, ಅಣ್ಣನ ವಿರುದ್ಧ ತಮ್ಮ, ಹೀಗೆ ಹಲವು ರೀತಿಯ ಉದಾಹರಣೆಗಳಿದೆ. ಚಾಮುಂಡೇಶ್ವರಿಯ ಆಶೀರ್ವಾದ ತಂದೆಗೋ ಮಗನಿಗೋ ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕಿದ್ದಾರೆ ತಾಯಿ ಚಾಮುಂಡೇಶ್ವರಿ, ಹಾಗೇನೆ ಅಲ್ಲಿನ ಕ್ಷೇತ್ರದ ಜನ. ಏನಾಗುತ್ತೆ ನೋಡೋಣ. ನೋಡಿ, ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆಯೇ ಎಲ್ಲರ ಕಣ್ಣು ನೆಟ್ಟಿದೆ. ಅಪ್ಪನ ವಿರುದ್ಧ ಮಗ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ. ಜಿಟಿ ದೇವೇಗೌಡರ ವಿರುದ್ಧ ಜಿಡಿ ಹರೀಶ್ ಗೌಡನನ್ನ ದಳಪತಿಗಳು ಅಖಾಡಕ್ಕೆ ಇಳಿಸ್ತಾರ? ಹರೀಶ್ ಗೌಡ ಇದನ್ನ ಒಪ್ತಾರ? ಏಕಾಏಕಿ ಕ್ಷೇತ್ರದಲ್ಲಿ ಜಿಡಿ ಹರೀಶ್ ಗೌಡ ಸಕ್ರಿಯರಾಗಿದ್ದಾರೆ, ಫುಲ್ ಆಕ್ಟಿವ್ ಆಗಿದ್ದಾರೆ. ಬರ್ತ್ಡೇ ನೆಪದಲ್ಲಿ ಕ್ಷೇತ್ರದಲ್ಲಿ ಹರೀಶ್ ಓಡಾಡ್ತಾ ಇದ್ದಾರೆ. ಚುನಾವಣೆ ಪ್ರಚಾರದ ರೀತಿಯಲ್ಲಿ ಅವರೀಗ ಕೆಲಸ ಮಾಡ್ತಾ ಇದ್ದಾರೆ. ಕ್ಷೇತ್ರ ಸಂಚಾರದ ವೇಳೆ ಹರೀಶ್ ಗೌಡ ಅಚ್ಚರಿಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹರೀಶ್ ಬರ್ತ್ಡೇ ಬ್ಯಾನರ್ಗಳಲ್ಲಿ ಜಿಟಿ ಫೋಟೋನೇ ಇಲ್ಲ. ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡಿ ಅಂತ ಬೆಂಬಲಿಗರು ಈಗ ಅವರಿಗೆ ಹೇಳ್ತಾ ಇದ್ದಾರೆ. ಈ ಮನವಿಯನ್ನ ಕೇಳಿ ಸರಿ ಎನ್ನುವಂತೆ ತಲೆಯಾಡಿಸ್ತಾ ಇದ್ದಾರಂತೆ ಹರೀಶ್ ಗೌಡ. ಜಿಟಿಡಿ ಬದಲು ಹರೀಶ್ ಗೌಡಗೆ ಜೆಡಿಎಸ್ ಮಣೆ ಹಾಕುತ್ತಾ? ಆಶ್ಚರ್ಯ ಪಡಬೇಕಾಗಿಲ್ಲ. ತಂದೆಯ ವಿರುದ್ಧ ಮಗ ಸ್ಪರ್ಧೆ ಮಾಡಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ರಾಜಕೀಯ, ಇಲ್ಲಿ ಎಲ್ಲವೂ ಕೂಡ ಸಾಧ್ಯ. ಈ ಹಿಂದೆಯೂ ಹಲವು ಉದಾಹರಣೆಗಳಾಗಿದೆ. ಮಾವನ ವಿರುದ್ಧ ಸೊಸೆ ಅಖಾಡಕ್ಕಿಳಿದಿದ್ದು, ಗಂಡನ ವಿರುದ್ಧ ಹೆಂಡತಿ, ತಂದೆಯ ವಿರುದ್ಧ ಮಗ, ಅಣ್ಣನ ವಿರುದ್ಧ ತಮ್ಮ, ಹೀಗೆ ಹಲವು ರೀತಿಯ ಉದಾಹರಣೆಗಳಿದೆ. ಚಾಮುಂಡೇಶ್ವರಿಯ ಆಶೀರ್ವಾದ ತಂದೆಗೋ ಮಗನಿಗೋ ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕಿದ್ದಾರೆ ತಾಯಿ ಚಾಮುಂಡೇಶ್ವರಿ, ಹಾಗೇನೆ ಅಲ್ಲಿನ ಕ್ಷೇತ್ರದ ಜನ. ಏನಾಗುತ್ತೆ ನೋಡೋಣ. ಈಗ